ನಮಸ್ಕಾರ, ಪ್ರಿಯ ವೃಷಭ ರಾಶಿಯವರೇ. ಈ ಸಂದೇಶವನ್ನು ನೀವು ಒಂಟಿಯಾಗಿ ಮನಸ್ಸು ಶಾಂತವಾಗಿರುವಾಗ ಕೇಳಿ. ಏಕೆಂದರೆ ಇಂದು ನಾವು ಹೇಳಲಿರುವ ವಿಷಯವು ಸಾಮಾನ್ಯ ಜಾತಕವಲ್ಲ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದಾದ ಒಂದು ಮಹತ್ವದ ಸಂದೇಶ. ವೃಷಭ ರಾಶಿಯವರೇ, ನೀವು ತುಂಬ ಸಹನಶೀಲರು, ಶಾಂತ ಸ್ವಭಾವದವರು ಮತ್ತು ಜೀವನದಲ್ಲಿ ಸ್ಥಿರತೆ ಹಾಗೂ ಭದ್ರತೆಯನ್ನು ಬಯಸುವವರು. ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದರೆ ನೀವು ನಿಧಾನವಾಗಿ ಆದರೆ ದೃಢವಾಗಿ ಮುನ್ನಡೆಯುವ ಸ್ವಭಾವ ಹೊಂದಿದ್ದೀರಿ. ಆದರೆ ನಿಮ್ಮ ಜೀವನದಲ್ಲಿ ಒಂದು ನೋವು ಇದೆ. ನೀವು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ಅದರ ಫಲ ತಡವಾಗಿ ಸಿಗುತ್ತದೆ. ಕೆಲವೊಮ್ಮೆ ನೀವು ಮಾಡಿದ ಉಪಕಾರವನ್ನು ಕೂಡ ಜನರು ಮರೆತು ಬಿಡುತ್ತಾರೆ. ನಿಮ್ಮ ನಂಬಿಕೆಯನ್ನು ಕೆಲವರು ದುರುಪಯೋಗ ಮಾಡಿಕೊಂಡಿರಬಹುದು. ಈ ಕಾರಣದಿಂದಾಗಿ ಕೆಲ ಸಮಯದಲ್ಲಿ ನಿಮ್ಮ ಮನಸ್ಸು ತುಂಬಾ ನೋವು ಅನುಭವಿಸಿರಬಹುದು. ಆದರೆ ಒಂದು ಮಹತ್ವದ ಸಂಗತಿ ತಿಳಿದುಕೊಳ್ಳಿ. 2026 ವರ್ಷವು ವೃಷಭ ರಾಶಿಯವರಿಗೆ ಬಹಳ ಮಹತ್ವದ ವರ್ಷವಾಗಲಿದೆ. ಇದು ನಿಮ್ಮ ಆರ್ಥಿಕ ಸ್ಥಿತಿ, ಗೌರವ ಮತ್ತು ಕುಟುಂಬ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದಾದ ಸಮಯ. ವೃಷಭ ರಾಶಿಯ ಅಧಿಪತಿ ಶುಕ್ರಗ್ರಹ. ಶುಕ್ರಗ್ರಹವು ಐಶ್ವರ್ಯ, ಸೌಂದರ್ಯ, ಸೌಖ್ಯ ಮತ್ತು ಸಂಪತ್ತಿನ ಸಂಕೇತವಾಗಿದೆ. ಶುಕ್ರನ ಅನುಗ್ರಹ ಇದ್ದರೆ ವ್ಯಕ್ತಿ ಜೀವನದಲ್ಲಿ ಹಣ, ಗೌರವ ಮತ್ತು ಸುಖವನ್ನು ಅನುಭವಿಸುತ್ತಾನೆ. ಆದರೆ ಕೆಲವೊಮ್ಮೆ ಜಾತಕದಲ್ಲಿರುವ ದೋಷಗಳ ಕಾರಣದಿಂದ ಶುಕ್ರನ ಶಕ್ತಿ ಕಡಿಮೆಯಾಗುತ್ತದೆ. ಅದರಿಂದ ಜೀವನದಲ್ಲಿ ಹಣದ ಸಮಸ್ಯೆ, ಸಂಬಂಧಗಳಲ್ಲಿ ಅಶಾಂತಿ ಅಥವಾ ಮನಸ್ಸಿನ ಅಸ್ಥಿರತೆ ಕಾಣಿಸಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಸರಳ ಆದರೆ ಪರಿಣಾಮಕಾರಿ ಪರಿಹಾರಗಳನ್ನು ಹೇಳಲಾಗಿದೆ. ಇವುಗಳನ್ನು ಸರಿಯಾಗಿ ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಾಣಬಹುದು ಎಂದು ಹೇಳಲಾಗುತ್ತದೆ. ಇಂದು ನಾವು ವೃಷಭ ರಾಶಿಯವರಿಗೆ 2026ರಲ್ಲಿ ಅನುಸರಿಸಬೇಕಾದ 5 ಪ್ರಮುಖ ರಹಸ್ಯಗಳನ್ನು ತಿಳಿಸುತ್ತೇವೆ. ಮೊದಲ ರಹಸ್ಯ, ಬಿಳಿ ಬಣ್ಣದ ಮಹತ್ವ. ವೃಷಭ ರಾಶಿಯವರಿಗೆ ಬಿಳಿ ಬಣ್ಣ ಶುಭಕರ ಎಂದು ಹೇಳಲಾಗುತ್ತದೆ. ಶುಕ್ರ ಗ್ರಹಕ್ಕೆ ಬಿಳಿ ಬಣ್ಣ ತುಂಬಾ ಪ್ರಿಯ. ಆದ್ದರಿಂದ ಶುಕ್ರವಾರದ ದಿನ ಬಿಳಿ ಬಣ್ಣದ ಬಟ್ಟೆ ಧರಿಸುವುದು ಉತ್ತಮ ಎಂದು ಪರಿಗಣಿಸಲಾಗಿದೆ. ಸಾಧ್ಯವಾದರೆ ಬಿಳಿ ಹೂವುಗಳನ್ನು ದೇವರಿಗೆ ಅರ್ಪಿಸಿ. ಇದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ಶುಕ್ರಗ್ರಹದ ಅನುಗ್ರಹ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಇದ್ದರೆ ಜೀವನದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಎರಡನೇ ರಹಸ್ಯ, ಬೆಳ್ಳಿಯ ವಸ್ತುವಿನ ಶಕ್ತಿ. ಜ್ಯೋತಿಷ್ಯದಲ್ಲಿ ಬೆಳ್ಳಿ ಶುಕ್ರನಿಗೆ ಸಂಬಂಧಿಸಿದ ಲೋಹ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಒಂದು ಸಣ್ಣ ಬೆಳ್ಳಿಯ ನಾಣ್ಯ ಅಥವಾ ಬೆಳ್ಳಿಯ ಉಂಗುರವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಉತ್ತಮ ಎಂದು ಹೇಳಲಾಗಿದೆ. ಕೆಲವರು ಬೆಳ್ಳಿಯ ಚೈನ್ ಅಥವಾ ಉಂಗುರ ಧರಿಸುವುದನ್ನು ಕೂಡ ಶುಭಕರ ಎಂದು ನಂಬುತ್ತಾರೆ. ಇದು ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ಕಡಿಮೆ ಮಾಡಿ ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸಬಹುದು ಎಂದು ಹೇಳಲಾಗುತ್ತದೆ. ಮೂರನೇ ರಹಸ್ಯ, ದಾನ ಮತ್ತು ಸೇವೆ. ವೃಷಭ ರಾಶಿಯವರು ಸ್ವಭಾವದಿಂದ ದಯಾಳು ಮತ್ತು ಸಹಾಯ ಮಾಡುವ ಮನಸ್ಸಿನವರು. ಈ ಗುಣವನ್ನು ಇನ್ನಷ್ಟು ಬೆಳೆಸುವುದು ಉತ್ತಮ. ವಿಶೇಷವಾಗಿ ಶುಕ್ರವಾರದ ದಿನ ಬಡವರಿಗೆ ಆಹಾರ, ಸಿಹಿ ಪದಾರ್ಥಗಳು ಅಥವಾ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಶುಕ್ರಗ್ರಹ ಸಂತೋಷಪಡುತ್ತಾನೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ದಾನ ಮಾಡಿದಷ್ಟು ಧನಲಕ್ಷ್ಮಿಯ ಅನುಗ್ರಹ ಹೆಚ್ಚಾಗುತ್ತದೆ ಎಂಬ ನಂಬಿಕೆಯಿದೆ. ದಾನ ಕೇವಲ ಆಧ್ಯಾತ್ಮಿಕ ಲಾಭವನ್ನೇ ಕೊಡದು, ಸಮಾಜದಲ್ಲಿ ಒಳ್ಳೆಯ ಸಂಬಂಧಗಳನ್ನು ನಿರ್ಮಿಸುತ್ತದೆ. ನಾಲ್ಕನೇ ರಹಸ್ಯ, ತಾಯಿ ಮತ್ತು ಮಹಿಳೆಯರ ಗೌರವ. ಜ್ಯೋತಿಷ್ಯದಲ್ಲಿ ಶುಕ್ರಗ್ರಹವು ಸ್ತ್ರೀ ಶಕ್ತಿಯ ಸಂಕೇತವಾಗಿದೆ. ಆದ್ದರಿಂದ ತಾಯಿ, ಪತ್ನಿ ಮತ್ತು ಕುಟುಂಬದ ಮಹಿಳೆಯರನ್ನು ಗೌರವದಿಂದ ಕಾಣುವುದು ಅತ್ಯಂತ ಮುಖ್ಯ. ಮನೆಯಲ್ಲಿ ಮಹಿಳೆಯರು ಸಂತೋಷವಾಗಿದ್ದರೆ ಅದೃಷ್ಟವೂ ನಿಮ್ಮ ಮನೆಯಲ್ಲೇ ನೆಲೆಸುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಕುಟುಂಬದಲ್ಲಿ ಶಾಂತಿ ಇದ್ದರೆ ಜೀವನದ ಅನೇಕ ಸಮಸ್ಯೆಗಳು ಸ್ವತಃ ಕಡಿಮೆಯಾಗುತ್ತವೆ. ಐದನೇ ರಹಸ್ಯ, ಲಕ್ಷ್ಮೀ ದೇವಿಯ ಆರಾಧನೆ. ವೃಷಭ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಪೂಜೆ ಅತ್ಯಂತ ಶುಭಕರ ಎಂದು ಹೇಳಲಾಗುತ್ತದೆ. ಪ್ರತಿ ಶುಕ್ರವಾರ ಸಂಜೆ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ ಪೂಜೆ ಮಾಡಿದರೆ
ಮನೆಯಲ್ಲಿ ಐಶ್ವರ್ಯ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಸಾಧ್ಯವಾದರೆ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಲಕ್ಷ್ಮಿ ಮಂತ್ರವನ್ನು ಪಠಿಸುವುದು ಉತ್ತಮ. ಪ್ರಿಯ ವೃಷಭ ರಾಶಿಯವರೇ, 2026 ವರ್ಷವು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರಬಹುದು. ಇಷ್ಟು ವರ್ಷ ನೀವು ಅನುಭವಿಸಿದ ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಇದು. ಆದರೆ ಯಶಸ್ಸು ಕೇವಲ ಅದೃಷ್ಟದಿಂದ ಮಾತ್ರ ಬರುವುದಿಲ್ಲ. ಪರಿಶ್ರಮ, ಸಹನೆ ಮತ್ತು ಸರಿಯಾದ ನಿರ್ಧಾರಗಳು ಕೂಡ ಅಗತ್ಯ. ನಿಮ್ಮ ಶಾಂತ ಸ್ವಭಾವ ಮತ್ತು ದೃಢ ಮನಸ್ಸು ನಿಮ್ಮ ದೊಡ್ಡ ಶಕ್ತಿ. ಈ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ನೀವು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬಹುದು. ನೀವು ನಿಮ್ಮ ಮೇಲೆ ನಂಬಿಕೆ ಇಡಿ. ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಧೈರ್ಯ ಕಳೆದುಕೊಳ್ಳಬೇಡಿ. ದೇವರಲ್ಲಿ ಭಕ್ತಿ ಇಟ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಮುಂದೆ ಸಾಗಿದರೆ ಯಶಸ್ಸು ನಿಮ್ಮನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವು ಹೇಳಿದ ಈ 5 ಪರಿಹಾರಗಳಲ್ಲಿ ಕನಿಷ್ಠ 3 ಆದರೂ ಪಾಲಿಸಿ ನೋಡಿ. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಖಚಿತವಾಗಿ ಒಳ್ಳೆಯ ಬದಲಾವಣೆಗಳು ಕಾಣಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಎಲ್ಲರಿಗೂ ಮಂಗಳವಾಗಲಿ. ಜೈ ಮಹಾಲಕ್ಷ್ಮಿ.